ಕಣ್ಣಪ್ಪ ಇದು ಮುಖೇಶ್ ಕುಮಾರ್ ಸಿಂಗ್ ಅವರು ಡೈರೆಕ್ಟ್ ಮಾಡಿರುವಂತ ಮೂವಿ. ವಿಷ್ಣು ಮಂಚು ಅವರು ಲೀಡ್ ರೋಲ್ ಆಗಿ ಈ ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ. ಹೆಸರು ಕೇಳ್ತಿದ್ದಂಗೆ ಗೊತ್ತಾಗುತ್ತೆ ಇದೊಂದು ಮೈಥಾಲಜಿಕಲ್ ಮೂವಿ. ಶಿವನ ಭಕ್ತ ಕಣ್ಣಪ್ಪ ತನ್ನ ಜೀವನದಲ್ಲಿ ಬರುವಂತ ಪ್ರಾಬ್ಲಮ್ನ ಯಾವ ರೀತಿ ಫೇಸ್ ಮಾಡ್ತಾನೆ, ತನ್ನ ಜೀವನವನ್ನು ಹೇಗೆ ಸಾಗಿಸ್ತಾನೆ ಅನ್ನೋದನ್ನ ಮೂವಿ ನೋಡಿ ತಿಳ್ಕೊಬೇಕಾಗುತ್ತೆ. ಬನ್ನಿ ಈ ಮೂವಿನಲ್ಲಿ ಏನ್ ಇಷ್ಟ ಆಯ್ತು, ಏನು ಬೇಡ ಆಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಈಸ್ ಕಣ್ಣಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಮೂವಿನ ಎಲ್ಲರೂ ನೋಡಿರ್ತೀರ. ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ. ಕನ್ನಡದ ಹಳೆಯ ಪೌರಾಣಿಕ ಸಿನಿಮಾ. ರೀಸೆಂಟ್ ಆಗಿ ಬಂದಿರುವ ಈ ಕಣ್ಣಪ್ಪ ನನಗೆ ಸೇಮ್ ಫೀಲಿಂಗ್ ಸ್ವಲ್ಪ ಕೊಡ್ತು. ಸ್ಟೋರಿನಲ್ಲಿ ನೋಡೋದಾದ್ರೆ ಹೊಸದೇನು ಅನಿಸ್ತಿಲ್ಲ, ಅದೇ ಹಳೆಯ ಸ್ಟೋರಿಗೆ ಸ್ವಲ್ಪ ಉಪ್ಪು ಖಾರ ಸೇರಿಸಿ ಸ್ವಲ್ಪ ಹುಳಿ ಹಿಂಡಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ಮುಗಿತಿದ್ದಂಗೆ ನನಗನ್ಸಿದ್ದು ಬೇಡ ಕಣಪ್ಪ ಅಂತ. ಮೂವಿಯ ಪಾಸಿಟಿವ್ ಮತ್ತೆ ನೆಗೆಟಿವ್ಸ್ ಬಗ್ಗೆ ನೋಡೋದಾದ್ರೆ ಮೊದಲು ನೆಗೆಟಿವ್ಸ್ ನ ನೋಡೋಣ. ಮೊದಲನೇದಾಗಿ ನೋಡೋದಾದ್ರೆ ಸ್ಟೋರಿಯ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಎಕ್ಸಿಕ್ಯೂಷನ್ ನಲ್ಲಿ ಅಲ್ಲಿರುವ ಲೊಕೇಶನ್ಗಳು ಅಲ್ಲಿಗೂ ಸರಿ ಹೋಗ್ತಾ ಇರಲಿಲ್ಲ. ಇದೊಂದು ಮೈಥಾಲಜಿಕಲ್ ಮೂವಿ ಆಗಿರೋದ್ರಿಂದ ಸ್ವಲ್ಪ ಹಳೆಯ ಕಾಲದ ಲೊಕೇಶನ್ಗಳು ಸೆಟ್ ನಲ್ಲಿ ನಿರ್ಮಾಣ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು ಅಂತ ನನಗನ್ನಿಸ್ತು. ಹಾಗೆ ಕೆಲವೊಂದಿಷ್ಟು ಸಂಭಾಷಣೆಗಳು ಅಲ್ಲಲ್ಲಿ ಬೋರ್ ಹೊಡಿಸ್ತವೆ, ನಮ್ಮ ಪೇಷನ್ಸ್ ನ ಚೆಕ್ ಮಾಡ್ತವೆ ಅಂತಾನೆ ಹೇಳ್ಬೋದು. ವಿಷ್ಣು ಮಂಚು ಅವರು ಆಗಾಗ ಅಲ್ಲಲ್ಲಿ ಕವರ್ ಮಾಡೋದಕ್ಕೆ ಹೋಗಿದ್ದಾರೆ, ಬಟ್ ಅಲ್ಲಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. ಸಿನಿಮಾದ ಫಸ್ಟ್ ಹಾಫ್ ನೋಡೋದಾದ್ರೆ ಸಖತ್ ಬೋರ್ ಹೊಡಿಸ್ತು. ನಮ್ಮ ಪೇಷನ್ಸ್ ನ ಯಾವ ರೀತಿ ಚೆಕ್ ಮಾಡುತ್ತೆ ಅಂತಂದ್ರೆ ಮೂವಿನ ಅರ್ಧದಲ್ಲೇ ಬಿಟ್ಟು ಎದ್ದು ಹೋಗ್ಬೇಕು ಆ ರೀತಿ. ಕ್ಯಾಮಿಯೋ ಅಪಿಯರೆನ್ಸ್ ನಲ್ಲಿ ಪ್ರಭಾಸ್ ಅವ್ರನ್ನ ತೋರಿಸಿರುವಂತ ರೀತಿ ಸ್ವಲ್ಪ ಬೇಜಾರು ಅನಿಸ್ತು. ಈ ಮೂವಿಯ ಪಾಸಿಟಿವ್ನೆಸ್ ಅಲ್ಲಿ ನೋಡೋದಾದ್ರೆ ಮ್ಯೂಸಿಕ್ ಮತ್ತೆ ಆಕ್ಟಿಂಗ್ ಲೆವೆಲ್ ಅಂತ ಹೇಳ್ಬೋದು. ಥ್ರೂಔಟ್ ದ ಮೂವಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿದೆ. ಈ ಮೂವಿನಲ್ಲಿ ಸ್ವಲ್ಪ ಸೀನ್ ಬೋರ್ ಆಗ್ತಿದೆ ಅಂದಾಗೆ ಅಲ್ಲಿ ಮ್ಯೂಸಿಕ್ ಬಂದು ಸ್ವಲ್ಪ ಮೂವಿನ ಇನ್ನಷ್ಟು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡುತ್ತೆ. ಈ ಮೂವಿಯ ಹಾಡುಗಳು ಅಲ್ಲಲ್ಲಿ ಸ್ವಲ್ಪ ಪಾಸಿಟಿವ್ನೆಸ್ ಅನ್ನು ಕೊಡುತ್ತೆ. ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಈ ಒಂದು ಮೂವಿನಲ್ಲಿ ಸಾಂಗ್ ಹೇಳಿದ್ರೆ ತುಂಬಾ ಚೆನ್ನಾಗಿದೆ, ನೀವು ಒಂದ್ಸರಿ ಕೇಳಿ. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನಿಸ್ತು. ಸೆಕೆಂಡ್ ಹಾಫ್ ಆ ಕೊನೆಯ 20 ನಿಮಿಷ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಕ್ಲೈಮ್ಯಾಕ್ಸ್ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಅನ್ಸುತ್ತೆ. ಹಾಗೆ ಇಲ್ಲಿ ಆಕ್ಟಿಂಗ್ ಲೆವೆಲ್ ಅಲ್ಲಿ ಕ್ಯಾಮಿಯೋ ಅಪಿಯರೆನ್ಸ್ ಅಲ್ಲಿ ಪ್ರಭಾಸ್ ಅವರ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಅವ್ರನ್ನ ತೋರಿಸಿರುವಂತಹ ರೀತಿ ಸ್ವಲ್ಪ ಬೇಜಾರು ಕೊಡ್ತು. ಥ್ರೂಔಟ್ ಎ ಮೂವಿ ಆ ಟ್ರಿಬ್ಯುನಲ್ ಸೀನ್ಸು ಸ್ವಲ್ಪ ನಮ್ಮ ಪೇಷನ್ಸ್ ನ ಚೆಕ್ ಮಾಡುತ್ತಿಲ್ಲಿ. ಕ್ಲೈಮ್ಯಾಕ್ಸ್ ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಅನಿಸ್ತು. ಪ್ರಭಾಸ್, ಅಕ್ಷಯ್ ಕುಮಾರ್, ಕಾಜಲ್ ಅಗರ್ವಾಲ್, ಮೋಹನ್ ಲಾಲ್ ಈ ಮೂವಿನಲ್ಲಿ ಮಾಡಿರೋದ್ರಿಂದ ಆದಷ್ಟು ಮೂವಿಗೆ ಜೀವ ತರುವಂತ ಸಾಹಸ ಮಾಡಿದ್ದಾರೆ. ಓವರ್ ಆಲ್ ನೋಡೋದಾದ್ರೆ ಫಸ್ಟ್ ಹಾಫ್ ನಲ್ಲಿ ತುಂಬಾನೇ ಡಲ್ ಹೊಡಿತು. ಸೆಕೆಂಡ್ ಹಾಫ್ ಸ್ವಲ್ಪ ಬಡಿದೆಬ್ಸುತ್ತೆ ಅಂತ ಹೇಳ್ಬೋದು. ಈ ಮೂವಿನ ನೋಡ್ತಿದ್ದಂಗೆ ಕಂಗುವಾ ಮೂವಿ ನೆನಪಾಗುತ್ತೆ. ಸಾಕಷ್ಟು ಬಜೆಟ್ ನ ಹಾಕಿ ಮೂವಿ ಮಾಡಿರ್ತಾರೆ. ಮೂವಿಯ ಸ್ಟೋರಿ ಮತ್ತೆ ಡೈರೆಕ್ಷನ್ ಚೆನ್ನಾಗಿಲ್ಲ ಅಂದ್ರೆ ಮೂವಿ ಯಾವ ತರ ಇದ್ರು ಕಲೆಕ್ಷನ್ ಮಾಡೋದರಲ್ಲಿ ಎಡವಟ್ಟಂತೂ ಮಾಡೇ ಮಾಡುತ್ತೆ. ಈ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗಕ್ ಹೋಗಿ ಮೂವಿನ ಆದಷ್ಟು ಹಾಳು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಮೂವಿ 3 ಗಂಟೆ ಇದೆ. 3 ಗಂಟೆ ಕಳೆಯೋದಂತೂ ತುಂಬಾನೇ ಕಷ್ಟ ಅನ್ಸುತ್ತೆ ಇಲ್ಲಿ. ಓವರ್ ಆಲ್ ನೋಡೋದಾದ್ರೆ ಈ ಮೂವಿ ಒಂದು ಆವರೇಜ್ ವಾಚ್. ಸಾಕಷ್ಟು ಪ್ರಭಾಸ್ ಫ್ಯಾನ್ಸ್ಗಳು ಈ ಮೂವಿನ ನೋಡೋದಕ್ಕೆ ಹೋಗಿರ್ತಾರೆ, ಬಟ್ ಅವರ ಅಪಿಯರೆನ್ಸ್ ಅಲ್ಲಿ ಕಮ್ಮಿ ಇರೋದ್ರಿಂದ ತುಂಬಾನೇ ಬೇಜಾರಾಗಿ ಬಂದಿರ್ತಾರೆ. ಬಟ್ ಇಲ್ಲಿ ಪ್ರಭಾಸ್ ಅವ್ರನ್ನ ಪ್ರಮೋಷನ್ಗೋಸ್ಕರ ಯೂಸ್ ಮಾಡೋ ರೀತಿ ಕಾಣಿಸುತ್ತೆ ಇಲ್ಲಿ ಮೂವಿನಲ್ಲಿ. ಕನ್ನಡದಲ್ಲಿ ಬೇಡರ ಕಣ್ಣಪ್ಪ, ಶಿವ ಮೆಚ್ಚಿದ ಕಣ್ಣಪ್ಪ, ನಾನಾ ರೀತಿಗಳು ಪಿಕ್ಚರ್ಗಳು ಇದಾವೆ. ಆ ಮೂವಿಗಳನ್ನ ನೋಡ್ತಿದ್ದಂಗೆ ಅವೇ ಮೂವಿಗಳು ಎಷ್ಟೋ ಚೆನ್ನಾಗಿತ್ತು ಅಂತ ಅನಿಸ್ತು ನನಗೆ. ಈ ಮೂವಿನ ನೋಡಿದ್ರೆ ಮಸ್ಟ್ ಕಮೆಂಟ್ ಮಾಡಿ ಮೂವಿ ಯಾವ ರೀತಿ ಇತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ.